ನಮಸ್ಕಾರ. ಕಿರಣ ಸರಸ್ವತಿ ಯೂಟ್ಯೂಬ್ ಚಾನಲ್ಗೆ ನಿಮಗೆ ಆತ್ಮೀಯವಾದ ಸ್ವಾಗತ. ಮಹಾಭಾರತದಲ್ಲಿ ಬರುವ ದಶಮುತ್ತುಗಳು ಯಾವುದೆಲ್ಲೆಂದು ನಿಮಗೆ ಗೊತ್ತಾ? ಮಹಾಭಾರತವನ್ನು ಓದಿ ಅದರ ಸಾರಾಂಶವನ್ನು ಈ ಕೆಳಗಿನ ಅಮೂಲ್ಯವಾದ 10 ಮುತ್ತುಗಳಲ್ಲಿ ಅರ್ಥ ಮಾಡಿಕೊಂಡು ಅನುಸರಿಸಿದರೆ ಎಲ್ಲರ ಜೀವನವು ಪಾವನ. ಅದರಲ್ಲಿ ಮೊದಲನೆಯದು, ನಿಮ್ಮ ಮಕ್ಕಳ ಅವಿವೇಕದ ಬೇಡಿಕೆಗಳು ಮತ್ತು ಆಸೆಗಳನ್ನು ಸಕಾಲದಲ್ಲಿ ನಿಯಂತ್ರಿಸದಿದ್ದರೆ ನೀವು ನಿಮ್ಮ ಜೀವನದಲ್ಲಿ ಕೌರವನಂತಹ ಮಕ್ಕಳನ್ನು ಸೃಷ್ಟಿಸಿಕೊಂಡು ಅಸಹಾಯಕರಾಗುತ್ತೀರಿ. ಎರಡನೆಯದು, ನೀವು ಎಷ್ಟೇ ಬಲಿಷ್ಠರಾದರೂ ದಾನಿಗಳೇ ಆಗಿದ್ದರೂ ಅನ್ಯಾಯವನ್ನು ಬೆಂಬಲಿಸಿದರೆ ನಿಮ್ಮ ಶಕ್ತಿ, ನಿಮ್ಮಲ್ಲಿರುವ ಆಯುಧಗಳು, ನಿಮ್ಮ ಒಳ್ಳೆಯತನ, ಕೌಶಲ್ಯ ಮತ್ತು ಹಿರಿಯರಿಂದ ಪಡೆದ ಅನುಗ್ರಹ ಮತ್ತು ಆಶೀರ್ವಾದ ಮೊದಲಾದವುಗಳೆಲ್ಲವೂ ಕರ್ಣನಂತೆ ನಿಷ್ಪ್ರಯೋಜಕವಾಗುತ್ತದೆ. ಮೂರನೆಯ ಮುತ್ತು, ನಿಮ್ಮ ಮಕ್ಕಳು ತಮ್ಮ ಜ್ಞಾನವನ್ನು ದುರುಪಯೋಗಪಡಿಸಿಕೊಂಡು ಸಂಪೂರ್ಣ ವಿನಾಶಕ್ಕೆ ಕಾರಣರಾಗುವಷ್ಟು ಅಶ್ವತ್ಥಾಮನಂತೆ ಮಹತ್ವಾಕಾಂಕ್ಷೆಯುಳ್ಳವರನ್ನಾಗಿ ಮಾಡಬೇಡಿ. ನಾಲ್ಕನೆಯದು, ಅಧರ್ಮಿಗಳಿಗೆ ಶರಣಾಗುವ ಭೀಷ್ಮ ಪಿತಾಮಹನಂತೆ ಎಂದಿಗೂ ಯಾರಿಗೂ ಭರವಸೆಯನ್ನು ನೀಡಬೇಡಿ. ಇನ್ನು ಐದನೆಯ ಮುತ್ತು, ಸಂಪತ್ತು, ಅಧಿಕಾರ ಮತ್ತು ತಪ್ಪು ನಿರ್ಧಾರಗಳು ಜನರ ಬೆಂಬಲದ ದುರುಪಯೋಗ ದುರ್ಯೋಧನನಂತೆ ಅಂತಿಮವಾಗಿ ಸರ್ವರ ಸಂಪೂರ್ಣ ವಿನಾಶಕ್ಕೆ ಕಾರಣರಾಗಬೇಡಿ. ಆರನೆಯ ಮುತ್ತು, ಅಧಿಕಾರದ ಲಗಾಮನ್ನು ಸ್ವಾರ್ಥ, ಸಂಪತ್ತು, ಪುತ್ರ ವ್ಯಾಮೋಹದಿಂದ ಕುರುಡನಾಗಿರುವವನಿಗೆ ಎಂದಿಗೂ ಹಸ್ತಾಂತರಿಸಬೇಡಿ, ಏಕೆಂದರೆ ಅದು ಧೃತರಾಷ್ಟ್ರನಂತೆ ವಿನಾಶಕ್ಕೆ ಕಾರಣವಾಗುತ್ತದೆ. ಏಳನೆಯ ಮುತ್ತು, ಮನಸ್ಸಿನ ಕಲ್ಮಶವನ್ನು ದೂರ ಮಾಡಿ ಹೃದಯ ದೌರ್ಬಲ್ಯವನ್ನು ಬಿಟ್ಟು ಜ್ಞಾನವು ವಿಜ್ಞಾನದೊಂದಿಗೆ ಇದ್ದರೆ ನೀವು ಅರ್ಜುನನಂತೆ ಖಂಡಿತವಾಗಿಯೂ ಗೆಲ್ಲುತ್ತೀರಿ. ಎಂಟನೆಯ ಮುತ್ತು, ಮೋಸ ಮಾಡುವುದರಿಂದ ತಾತ್ಕಾಲಿಕ ಯಶಸ್ಸು ಶಕುನಿಗೆ ದೊರೆತಂತೆ ತೋರಿದರೂ ಅಂತಿಮ ಪರಿಣಾಮ ಕೆಟ್ಟದ್ದೇ ಆಗಿರುತ್ತದೆ. ಒಂಬತ್ತನೆಯ ಮುತ್ತು, ನೀವು ನೈತಿಕತೆ, ಸದಾಚಾರ ಮತ್ತು ಕರ್ತವ್ಯವನ್ನು ಯಶಸ್ವಿಯಾಗಿ ನಿರ್ವಹಿಸಿದರೆ ಜಗತ್ತಿನ ಯಾವುದೇ ಶಕ್ತಿಯು ನಿಮಗೆ ಹಾನಿ ಮಾಡಲು ಸಾಧ್ಯವಿಲ್ಲ. ಇದಕ್ಕೆ ಉತ್ತಮ ಉದಾಹರಣೆ ಯುಧಿಷ್ಠಿರ. ಇನ್ನು 10ನೆಯದು ಮತ್ತು ಕೊನೆಯ ಮುತ್ತು, ಅನನ್ಯವಾದ ಭಕ್ತಿಯಿಂದ ಶ್ರೀಕೃಷ್ಣನನ್ನು ನಂಬಿ ಸತ್ಯ ಧರ್ಮಗಳಿಗೆ ಪಾಂಡವರಂತೆ ಸಂಪೂರ್ಣ ಶರಣಾದರೆ ನಮ್ಮೆಲ್ಲರ ಯೋಗಕ್ಷೇಮವನ್ನು ಆ ಶ್ರೀಕೃಷ್ಣನು ನೋಡಿಕೊಳ್ಳುತ್ತಾನೆ. ಧನ್ಯವಾದಗಳು.